ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ಹಳೆ ಎಪಿಸೋಡಲ್ಲಿ ಈ DJI Osmo ನ್ಯಾನೋದನ್ನು ಅನ್ಬಾಕ್ಸ್ ಮಾಡಿದ್ದನ್ನು ನಾನು ವಿನಯ್ನ ನೋಡಿದ್ರಿ ಆಯಿತಾ. ಸೊ ನಮ್ಮ ಈ ಅನ್ಬಾಕ್ಸ್ ಸೀರೀಸ್ ಏನಿದೆಯೋ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ವರ್ಕೌಟ್ ಅಂತಂದರೆ ಏನು ಅಂತಂದರೆ ತುಂಬ ಜನಕ್ಕೆ ಅದು ಇನ್ಫಾರ್ಮೇಟಿವ್ ಆಗಿ ಹೋಗಿ ಸೇರ್ತಾ ಇದೆ, ಒಂದಷ್ಟು ಜನಕ್ಕೆ ಕ್ಲಾರಿಟಿ ಸಿಗ್ತಾ ಇದೆ. ಈವನ್ ಈ DJI Osmo ನ್ಯಾನೋ ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ ಯಾರ ಹತ್ರನೂ ಇರಲಿಲ್ಲ, ನಾವು ಅನ್ಬಾಕ್ಸ್ ಮಾಡಿದ್ವಿ. ಎಷ್ಟೋ ಕ್ರಿಯೇಟರ್ಸ್ಗೂ ಕೂಡ ಯೂಸ್ ಆಗಿದೆ. ಈಗ ವಿನಯ್ ನನಗೆ ಈ ಕ್ಯಾಮ್ರಾನ ತರಿಸ್ಕೊಟ್ಟಿದ್ದಾನೆ. ವಿನಯ್, ಥ್ಯಾಂಕ್ ಯು, ಒಳ್ಳೆ ಪ್ರೈಸ್ಗೆ ತರಿಸ್ಕೊಟ್ಟಿರೋದಕ್ಕೆ. ಓಕೆ, ಯೂಸ್ ಮಾಡಿ. ಒಳ್ಳೆ ಕಾಂಪ್ಯಾಕ್ಟ್ ಕ್ಯಾಮ್ರಾ ಸಿಕ್ಕಿದೆ, ಚೆನ್ನಾಗಿದೆ ಮಾರ್ಕೆಟಲ್ಲಿ ಅಲ್ವಾ? ಸೊ ಮತ್ತೆ ಮೋಟೋ ವ್ಲಾಗ್ಗೆ ಕಮ್ ಬ್ಯಾಕ್ ಆಗೋಕ್ಕೆ ಇದೊಂದು ಒಳ್ಳೆ ಅವಕಾಶ ನನಗೆ. ಆ್ಯಕ್ಚುಲಿ ಮೈನ್ ಅನ್ಬಾಕ್ಸ್ ತಮ್ನೇಲಲ್ಲಿ ಆಲ್ರೆಡಿ ನೋಡಿದ್ದಾರೆ ವಿನಯ್. ಯಾವುದು ಇವಾಗ? ಇದು ಮ್ಯಾವಿಕ್. ಎಸ್. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಮ್ಯಾವಿಕ್ ಪ್ರೋನಾ? ಅದು ಮ್ಯಾವಿಕ್ 4 Pro. ಓಹೋ, ಎಷ್ಟು ಕೆ ಜಿ ಇದೆ ವಿನಯ್ ಅದು? 5 kg ಡ್ರೋನು. ಅಂದರೆ DJIಲಿರೋದು ಟಾಪ್ ಮಾಡಲ್ ಇದೆನಾ? ಪಾಪ ಏನು ಬೀಳುತ್ತೆ ಪ್ರೈಸ್ ಇದು? ಇದರಲ್ಲಿ 2 ಕಾಂಬೋ ಇದೆ. ಇದು ನಮ್ಮದು RC2 ಕಾಂಬೋ, ಇನ್ನೊಂದು ಕ್ರಿಯೇಟರ್ ಕಾಂಬೋ. ಸೊ ಕ್ರಿಯೇಟರ್ ಕಾಂಬೋ ಇದ್ರ ಮೇಲೆ ನೆಕ್ಸ್ಟ್ ವೇರಿಯಂಟ್ 512 GB ಬರುತ್ತೆ ಸ್ಟೋರೇಜ್. ಓಕೆ. ಇದರಲ್ಲಿ 42 GB ಬರುತ್ತೆ. ರಿಮೋಟು, ಚಾರ್ಜರು, ಸ್ಟೋರೇಜ್ ಅಷ್ಟೇ ಡಿಫ್ರೆನ್ಸ್. ಒಂದು ಅಂದಾಜು ಏನು ಪ್ರೈಸ್ ಬಂದು ಇದು 2.5 to 3 lakhs ಒಳಗೆ ಬರುತ್ತೆ. ಅದು ಬಂದು 3.7 lakhs ಬರುತ್ತೆ. ಅಂದರೆ ಸೊ ಈಗ ಇದರಲ್ಲಿ ಈಗ ಈ ಮಾಡೆಲ್ ಯಾವುದಿದು? ಫ್ಲೈಮೋರ್ ಕೋಂಬೋ RC2. ಏನು RC2ಗೂ ಇದಕ್ಕೂ ಏನು ಡಿಫ್ರೆನ್ಸು? ಅದೇ ರಿಮೋಟ್ ಬರುತ್ತೆ. ಇದರಲ್ಲಿ ಡಿಸ್ಪ್ಲೇ ಅದರಲ್ಲೇ ಕನ್ಸೀಲ್ಡ್ ಆಗಿರುತ್ತೆ. ಬಟ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ರಿಮೋಟ್ Pro 2 ಅಂತ ಬರುತ್ತೆ. ಅದರಲ್ಲಿ ಅದನ್ನ ಎತ್ತಬಹುದು, 7 inch ಬರುತ್ತೆ. ಹಿಂಗೆ ತಿರುಗಿಸಿದ್ರೆ ವರ್ಟಿಕಲ್ ಎಲ್ಲ ತಿರುಗುತ್ತೆ ಕ್ಯಾಮ್ರಾ. ಈಗ ಇದ್ಯಾವ್ದಿದು? RC2 ಅಷ್ಟೇ ಇದೆ. ನಿಮ್ದು ಮಿನಿ 4 Pro ಹಿಂಗೆ ಪ್ರಸ್ ಮಾಡಿದ್ರೆ ವರ್ಟಿಕಲ್ ತಿರುಗುತ್ತಲ್ಲ, ಆ ಥರ ಇದು. ರಿಮೋಟ್ ಸೇಮ್ ಇದೆ. ಬಟ್ ಚಾರ್ಜರು 100 ವ್ಯಾಟ್, ಸ್ಟೋರೇಜು 42 GB ಬರುತ್ತೆ. ಎಸ್, ನೋಡಿ ಇವಾಗ ಈ ಬಾಕ್ಸ್ನ ಓಪನ್ ಮಾಡೋಂಥ ಸಮಯ. DJI Mavic 4 Pro ನೀವು ನೋಡ್ತಾ ಇದ್ದೀರಲ್ಲ, ದೈತ್ಯ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಈ ಗಿಂಬಲ್ ಈ ಕ್ಯಾಮ್ರಾ ಮೇಲೆ ನೋಡಿ ಬರೆದಿದ್ದಾರೆ, ಹಜಲ್ ಬ್ಲೇಡ್ ಅಂತ ಬರೆದಿದ್ದಾರೆ. ಆ್ಯಂಡ್ ಏನೇನಪ್ಪ ಫೀಚರ್ಸ್ ಇದೆ ಅಂತಂದರೆ ಇದರಲ್ಲಿ ಏನೇನು ಕೊಡ್ತಾ ಇದ್ದಾನೆ ಅನ್ನೋದನ್ನು ಬರೆದಿದ್ದಾನೆ. ಒಂದು ಏರ್ಕ್ರಾಫ್ಟ್ ಇರುತ್ತೆ, ಮತ್ತು ಬ್ಯಾಟ್ರಿ 3 ಇದೆ, DJI RC ಒಂದಿದೆ, ಆ್ಯಂಡ್ ಜೊತೆಗೆ ಚಾರ್ಜಿಂಗ್ ಹಬ್ಬನ್ನು ಕೂಡ ಕೊಡ್ತಾ ಇದ್ದಾನೆ, ಒಂದು ಬ್ಯಾಗ್ನ ಕೊಡ್ತಾ ಇದ್ದಾನೆ, USB ಕೇಬಲು, ಪವರ್ ಅಡಾಪ್ಟರ್ಸು ಆ್ಯಂಡ್ ಪ್ರೊಪೆಲ್ಲರ್ಸು, ಎಕ್ಸ್ಟ್ರಾ ಪೇರ್ಸ್ ಕೊಡ್ತಾನೆ, ಮ್ಯಾನ್ಯಲ್ಸ್ ಇದೆ. ಸೊ ಇದಿಷ್ಟು ಆದರೆ ನಿಮಗೆ ಬಾಕ್ಸ್ನ ನೀವು ಫುಲ್ ಸೈಡ್ ನೋಡ್ಬೋದು. ಸೊ DJI ಅವ್ರದ್ದು ಯಾವಾಗಲೂ ಪ್ರೀಮಿಯಮ್ ಒಂದು ಪ್ಯಾಕೇಜ್ ಇರುತ್ತೆ. ಸೊ ನೀವು ಯಾವುದಾದ್ರೂ ಅನ್ಬಾಕ್ಸ್ ಮಾಡಬೇಕಾದ್ರೆ ಒಂದು ಪ್ರೀಮಿಯಮ್ ಫೀಲ್ ಅಂತೂ 100% ಸಿಗುತ್ತೆ. ಆ್ಯಂಡ್ ನಿಮಗೆ ಗೊತ್ತಿರೋಂಗೆ ಇವತ್ತು ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ರಿಲೇಟೆಡ್ ಟು ಕ್ಯಾಮ್ರಾ, ಮೈಕ್ ಅಥವಾ ಡ್ರೋನ್ ಆಗಿರ್ಬೋದು, ಇವತ್ತು DJI ಅವರು ಅಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಮೊದಲೆಲ್ಲ ನಮಗೆ ಗೋಪ್ರಾಗೆ ಹೋಗ್ತಾ ಇದ್ವಿ ಅಥವಾ ಇನ್ನೊಂದು ಮಗದೊಂದು ಹೋಗ್ತಾ ಇದ್ವಿ, ಬಟ್ ಇವತ್ತು DJI ನಮಗೆ ಬೆಸ್ಟ್ ಇನ್ ಸರ್ವಿಸ್ ಕೊಡ್ತಾ ಇದೆ. ಸೊ ಹಂಗಾಗಿ ನನ್ನ ಪ್ರಕಾರ ವರ್ತು. ಆ್ಯಂಡ್ ಈ ಕಡೆಗೆ ಈ ಮೈಕನ್ನು ಅಂದರೆ ಈ ಒಂದು ಡ್ರೋನನ್ನು ತೋರಿಸಿದ್ದಾನೆ, ಈ ಕಡೆಗೆ ಏನೂ ಇಲ್ಲ ಅನ್ಕೊತೀನಿ, ಬರೀ ಇದು. ಆ್ಯಂಡ್ ಇಲ್ಲಿ ಫುಲ್ಲು ಸೆಟ್ ಹೆಂಗಿರುತ್ತೆ ಅಂತ ಈ ಕಡೆ ಇದೆ. ಸೊ ಇಲ್ಲಿ ನೋಡಿ ಮೇಲ್ಗಡೆ ಪೀಲ್ ಆಫ್ ಮಾಡೋ ಆಪ್ಷನ್ ಕೊಟ್ಟಿದ್ದಾನೆ. ಎಸ್. ಸೊ ಒಂದು ಸೀಲ್ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ, ಜಸ್ಟ್ ಅದು ಓಪನ್ ಮಾಡಬೇಕು. ಸೊ ಎಲ್ಲ ಸೀಲ್ಡೇ ಇದೆ. ಸೊ ಈಗ ಕ್ಲೀನಾಗಿ ಓಪನ್ ಮಾಡೋಣ. ವಿನಯ್, ಹೆಂಗಿದೆ? ಫೀಲ್ ಅಲ್ವಾ? ಆ್ಯಕ್ಚುಲಿ ನಮ್ಮದು DJIದು Osmo ನ್ಯಾನೋದು ಮಾಡಿದ್ವಲ್ಲ, ಅವಾಗ ಒಳ್ಳೆ ರೆಸ್ಪಾನ್ಸ್ ಸಿಕ್ತಲ್ವಾ? ಎಷ್ಟು ಕಾಲ್ಸ್ ಬಂತು ವಿನಿ? ಅಂದರೆ ಅಷ್ಟು ಇಷ್ಟಪಡ್ತಾ ಇದ್ದಾರೆ ಅಂತ. ಸೊ ನಾವು ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಸುಮ್ಮನೆ ಎಫೆಕ್ಟ್ ಹಾಕೋದು ಅದು ಇದು ಆ ಥರ ಏನೂ ಮಾಡ್ತಾಯಿಲ್ಲ. ರಿಯಲ್ ಟೈಮಲ್ಲಿ ನಮಗೆ ಮನೇಲಿ ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಅದೇ ಥರನೇ ನಿಮಗೆ ಎಕ್ಸ್ಪೀರಿಯೆನ್ಸ್ನ ಮಾಡಿಸ್ತಾ ಇದ್ದೀವಿ. ಸೊ ಅದನ್ನೇ ನೀವು ಇಷ್ಟಪಡ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು. ವಿಡಿಯೋ ನೋಡಿ ಅದರಲ್ಲಿ ಯಾರ್ಯಾರು ನೋಡಿ ಮತ್ತು ನಿಮಗೆ ಅದರಿಂದ ಇಷ್ಟ ಆಯಿತು ಅಂತ ಅಂದ್ಕೊಂಡ್ರು ಅವರೆಲ್ಲ ಒಂದು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವಾಗ ಓಪನಿಂಗ್ ಸೆರೆಮನಿ ಇಲ್ಲಿ. ಸೊ ಈ ಥರ ಇದೆ ಬಾಕ್ಸು. ಏನಿದೆ ಈ ಥರ ಕೊಟ್ಟವನು ಬ್ಯಾಗು? ಒಳ್ಳೆ ಸೂಟ್ ಕೇಸ್ ಥರ ಆಯ್ತಲ್ಲ. ಇದರಲ್ಲಿ ಏನೂ ಇರಲ್ಲ ಹಂಗಾರೆ ಬಾಕ್ಸಲ್ಲಿ, ಫುಲ್ ಎಲ್ಲ ಇದರಲ್ಲೇ ಇನ್ಕ್ಲೂಡೆಡು. ಸೊ ಇದೊಂದು ಪ್ಯಾಕ್ನ ಹಾಕೊಂಡು ಹಿಂಗೆ ನೇತಾಕೊಂಡು ಹೋಯ್ತಾ ಇರ್ಬೋದು ಅಲ್ಲ? ಒಳ್ಳೆ ಲಾಯರ್ ಕೋಟ್ ಥರ ಇದೆ, ಲಾಯರು ಕೆಲಸಕ್ಕೆ ಹಾಕೋಯ್ತೀವಲ್ಲ ಆ ಥರ. ಓಕೆ, ಇದು ಯಾವ ಥರ ಇದು? ಈ ಟ್ಯಾಗ್ನ ಕೆಳಗೆ ಸಾಕಾದಾಗಿದೆ ಇದು ಹಿಂಗಾ? ಎಸ್, ನೋಡಿ ಓಪನ್ ಮಾಡಿದ್ರೆ ನನ್ನ ಲೈಫಲ್ಲಿ ನಾನು ಇದೇ ಈ ಥರ ಫಸ್ಟ್ ಟೈಮು
ಈ ಥರ ಡ್ರೋನ್ನ ಅನ್ಬಾಕ್ಸ್ ಮಾಡ್ತಾ ಇರೋದು. ಸೊ ಫಸ್ಟ್ ಓಪನ್ ಮಾಡಿದ್ರೆ ನೋಡಿ ಬ್ಯಾಟ್ರಿ ಏನು ವಿನಿ ಇದು ಬ್ಯಾಟ್ರಿ 52 ಮಿನಿಟ್ಸು. ಏನು ಡ್ಯೂರೇಷನ್ನಾ? 50 ಮಿನಿಟ್ಸು. ಓ ಓಪನ್ ಮಾಡಲಾ? ಎಲ್ಲ ಸೀಲ್ಡು. ತೆಗಿಯೋಕ್ಕಾಯ್ತಲ್ಲ. ಚಾಕಲ್ ಹಾಕ್ಲಾ? ಇಲ್ಲ ಇಲ್ಲ ಫಿಲ್ ಮಾಡಿ. ಇಲ್ಲಿ 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 ಎಲ್ಲಿ? ಹಿಂಗೆ ಓಕೆ. ನೋಡಿ ಬ್ಯಾಟ್ರಿನೂ ಈ ಥರ ಆಯ್ತಲ್ಲ ವಿನಿ, ಇಷ್ಟೊಂದು ದೊಡ್ಡ ಬ್ಯಾಟ್ರಿ. ಯಪ್ಪ, ಹಂಗಾದ್ರೆ ಅದು ಎಷ್ಟು ತಾಕತ್ತಲ್ಲಿ ಓಡಬೇಡ ಅಂತ. ಕೈ ಏನಾದರೂ ಕೊಟ್ಟರೆ ಪ್ರೊಪಲ್ಲರ್ಗೆ ಅಷ್ಟು ಕಟ್ ಮಾಡಿ ಬಿಸಾಕುತ್ತೆ. ಸೊ 3 ಸೆಟ್ಸ್ ಆಫ್ ಬ್ಯಾಟ್ರಿ ಇದೆ. ನೆಕ್ಸ್ಟ್ ಓಪನ್ ಮಾಡಿದ್ರೆ ನೋಡಿ ಪ್ರೊಪಲ್ಲರ್ಸ್ ಕೊಟ್ಟಿದ್ದಾನೆ, ಎಕ್ಸ್ಟ್ರಾ ಪ್ರೊಪಲ್ಲರ್ಸು. ಸೊ ನಮ್ಮದು ಡಿ ಜೈಗೆಲ್ಲ ಕೊಡ್ತಾನೆ, ಯೂಶ್ವಲಿ ಡಿ ಜೈಗೆ ಕೊಟ್ಬಿಡ್ತಾನೆ. ನೋಡಿ ಎಷ್ಟು 2 ಪೇರ್ ಇರುತ್ತಾ? 3 ಪೇರು. ಸೊ ಏನಾದರೂ ಇದರದ್ದು ರೆಕ್ಕೆ ಪುಕ್ಕ ಏನಾದರೂ ಕಟ್ಟಾಯಿತು ಅಂತಂದರೆ ಇಲ್ಲೇ ರೀಪ್ಲೇಸ್ ಮಾಡ್ಕೊಬೋದು. ಇದೇ ಕಾರಣಕ್ಕೆ ಡಿ ಜೆ ಅವನು ಇಷ್ಟ ಆಗೋದು, ಇನ್ನೇನಕ್ಕೂ ಅಲ್ಲ. ಸಣ್ಣ ಸಣ್ಣ ವಿಚಾರನೂ ಕೂಲೆಸ್ಟಾಗಿ ಯೋಚನೆ ಮಾಡ್ತಾನೆ. ತಗೊಳ್ಳೋಂಥವ್ರಿಗೆ ಎಷ್ಟು ಚೆನ್ನಾಗಿರಬೇಕು ಅನ್ನೋದನ್ನು ತುಂಬ ಯೋಚನೆ ಮಾಡ್ತಾನೆ. ಸೊ ಈಗ ನೆಕ್ಸ್ಟ್ ನಮ್ಮ ಹತ್ರ ಇರೋದು RC ಇದೆ. ಸೊ RC ಓಪನ್ ಮಾಡಿದ್ರೆ ಸೇಮ್ ಈಗ ನಂದಿತ್ತಲ್ಲ ಅದೇ ಥರ RCನ ಇದು. ಈಗ ನನ್ನ RC ಇದಕ್ಕೆ ಕನೆಕ್ಟ್ ಆಗುತ್ತಾ? ಹೌದಾ? 5 Pro, 4 Pro, Mavic Pro. ಹಾಂ ಸೇಮ್ ಚಿಕ್ಕದು ನೋಡಿ ಇಲ್ಲಿ ಈ ಥರ. ಸೊ ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ ನೋಡಿ. ಇದು ಬೆಸ್ಟ್ ಆ್ಯಕ್ಚುಲಿ. ನೀವು ಯಾರು ಡ್ರೋನ್ ತಗೊಳ್ಳೋರಿತ್ತು ಅಂತಂದರೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ದಯವಿಟ್ಟು ಈ ಥರ ವಿತ್ ರಿಮೋಟ್ ಕಂಟ್ರೋಲು ಡಿಸ್ಪ್ಲೇ ಇರೋದನ್ನು ತೊಗೊಳ್ಳಿ, ವಿತೌಟ್ ಡಿಸ್ಪ್ಲೇ ತಗೊಳಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಯೂಶ್ವಲಿ ಎಲ್ಲಿಗಾದರೂ ಹೋದಾಗ ಏನಾಗುತ್ತೆ, ಆ ಮೊಬೈಲ್ನ ಸಿಕ್ಸಿ ತೆಗೆದು ಮಾಡೋದು ಅದೊಂದು ಕಷ್ಟ ಇದೆ ಗೊತ್ತಾ. ಲಿಟ್ರಲಿ ಆ ಕಷ್ಟ ಶತ್ರುಗೂ ಬೇಡ. ದಯವಿಟ್ಟು ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂತಂದರೆ ಮೇ ಬಿ 10,000 ಡಿಫ್ರೆನ್ಸ್ ಆಗುತ್ತಾ ಇದಕ್ಕೂ 10,000 ಏನೋ ಡಿಫ್ರೆನ್ಸ್ ಆಗ್ಬೋದು. ಬಟ್ ಸ್ಟಿಲ್ ನನ್ನ ಪ್ರಕಾರ ನೀವು ಇದನ್ನೇ ಚೂಸ್ ಮಾಡೋದು ಒಳ್ಳೇದು, ಓಕೆನಾ. ಸೊ ರಿಮೋಟ್ ಕೊಟ್ಟಿದ್ದಾನೆ. ಇನ್ನು ಒಳಗಡೆ ಏನು ಕೊಟ್ಟಿದ್ದಾನೆ, ಒಂದಷ್ಟು ಅಸೆಸರೀಸ್ ಅನ್ಸುತ್ತೆ. ಇದು ಏನಿದು ಎಕ್ಸ್ಟ್ರಾ ಪಾರ್ಟ್ಸ್ ಅದಕ್ಕೆ? ನಾವು ವಾಚ್ ಎಲ್ಲ ಹೋದ್ರೆ ಎಲ್ಲ ವರ್ಲ್ಡ್ ವೈಡ್ ಸ್ಟ್ಯಾಂಡರ್ಡ್ಸ್ ಇರೋದು. ಇಂಡಿಯಾ, US. ಓ ಎಲ್ಲನೂ ಕೊಟ್ಟವನಾ ನೋಡಿ. ಇದು ಯುರೋಪ್ದು. ನಾನು ಯಾವ ಕಂಟ್ರಿಗೆ ಹೋಗ್ತೀನೋ ಆ ಕಂಟ್ರಿ ರಿಲೇಟೆಡ್ ತಗೋಬೋದು. ಈಗ ಇನ್ ಕೇಸ್ ನಾನು ಮಲೇಷ್ಯಾಗೆ ಹೋದರೆ ಮಲೇಷ್ಯಾ ಪಿನ್ ತಗೋಬೋದು, ಚೈನಾಗೊಂದು ಸಪ್ರೇಟು, ಯುರೋಗೊಂದು ಸ್ಟ್ಯಾಂಡರ್ಡು. ಇಂಡಿಯನ್ ಸ್ಟ್ಯಾಂಡರ್ಡು ಇದೆಲ್ಲ ಕೊಡೋಕ್ಕೆ ಶುರು ಮಾಡ್ಬಿಟ್ನಾ? ಇದಕ್ಕೆ ಮಾತ್ರ ಟಾಪ್ ವೇರಿಯಂಟ್ಗೆ. ಓ ಯಾಕೆ ಅಂತಂದರೆ ಇದೆಲ್ಲ ಸಿನಿಮಾಟೋಗ್ರಫರ್ಸು ಇವರೆಲ್ಲ ಯೂಸ್ ಮಾಡ್ತಾರಲ್ಲ, ದೇಶ ಬಿಟ್ಟು ಹೋದರೆ ಅವ್ರಿಗೆ ಇದಿರಲಿ ಅಂತ. ನನಗೆ ಇದು ಗೊತ್ತಿರಲಿಲ್ಲ ನೋಡಿ. ಟೋಟಲ್ಲು ಈ ಥರದ ಕೇಬಲ್ಲು 1 2 3 4 1 2 3 4 5 6 7 ಟೈಪ್ ಕೊಟ್ಟಿದ್ದಾನೆ. ಸೊ ಅಂತಂದರೆ ಇದರ ಅರ್ಥ ಸಿಂಪಲ್ಲು, ನೀವು ವಿಶ್ವದ ಯಾವುದೇ ಮೂಲೆಗೆ ಹೋಗ್ಬೇಕಾದ್ರೂ ನೀವು ಯಾವ ಮೂಲೆಗೆ ಹೋಗ್ತಾ ಇದ್ದೀರೋ ಅದನ್ನು ತಗೊಂಡು ಹೋಗ್ಬೋದು. ಅಥವಾ ಇನ್ ಕೇಸ್ ಏನಾದರೂ ನಾನು ಈ ದೇಶ ಬಿಟ್ಟು ಅಲ್ಲಿಗೆ ಟ್ರಾವೆಲ್ ಮಾಡ್ತೀನಿ ಅಂತಂದರೆ ಫುಲ್ ಎಲ್ಲನೂ ತಗೊಂಡು ಹೋದರೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇದಿಷ್ಟು ಒಂದು ಸೆಟ್ ಆದರೆ, ಇನ್ನು ನೆಕ್ಸ್ಟು ಮೇಯ್ನ್ ಆಟಕ್ಕೆ ಬಂದ್ಬಿಡೋಣ. ಇದು ಮಗು ಅಲ್ಲ, ಇದು ವ್ಯಾಘ್ರ. ಇದು ಇಷ್ಟು ದೊಡ್ಡ ಇದು ಯೂಟ್ಯೂಬರ್ಸ್ಗೆಲ್ಲ ಆಗಲ್ಲ. ತುಂಬ ಪ್ರೋ ಲೆವೆಲ್ ಅವ್ರಿಗೆ ಏನಾದರೂ ಮಾಡ್ತೀವಿ ಅಂತಂದು ಅವ್ರಿಗೆ ಮಾತ್ರ ಸಜೆಸ್ಟ್ ಅನ್ಕೊಂತೀನಿ ಇದು ಅಲ್ವಾ. ಸಿಂಪಲಾಗಿ ಮಾಡೋರ್ಗೇನು ಅವಶ್ಯಕತೆ ಬರಲ್ಲ. ಇದು ನೋಡಿ ನಿಮ್ಮ ಇದನ್ನು ನೋಡ್ಕೊಂಡು ನಿಮ್ಮ ಯೂಸ್ ನೋಡ್ಕೊಂಡು ತಗೊಳ್ಳಿ, ಓಕೆನಾ. ಎಸ್ ಓಪನ್ ಮಾಡೋಣ. ಏನಿದೆ ಇದು? ಇದೇ ಫಸ್ಟ್ ಟೈಮು ಒಂದು ದೊಡ್ಡ ಡ್ರೋನನ್ನು ಕೈಲಿ ಹಿಡ್ಕೊಂಡಿರೋದು. ಇದರಲ್ಲೇನಾದರೂ ಕೈ ಕೊಟ್ಟರೆ ವಿನಿ ಲ್ಯಾಂಡ್ ಇದು ಕೈಯಲ್ಲಿ ಲ್ಯಾಂಡ್ ಮಾಡ್ಬೋದಾ? ಇದನ್ನ ಮಾಡ್ಬೋದಾ? ಇದ್ರಲ್ಲೂ ಮಾಡ್ಬೋದಾ? ಮಾಡಿದ್ಯಾ? ಬಟ್ ಹೆವಿ ಕೇರ್ಫುಲ್ಲಾಗಿ ಮಾಡಬೇಕಲ್ಲ. ಹಾಂ ನೋಡಿ, ಇದು ಎಷ್ಟು ಸಖತ್ತಾಗಿ ಕೊಟ್ಟಿದ್ದಾನೆ. ಆಮೇಲೆ ನೋಡಿ, ಇದಕ್ಕೆ ಈ ಕ್ಯಾಮ್ರಾದು ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕ್ಕೆ ಪ್ಲಾಸ್ಟಿಕ್ಕು ನಮ್ದ್ರಲ್ಲಾದರೆ ಸಿಂಪಲ್ಲಾಗಿ ಕೊಡ್ತಾ ಇದ್ದ, ಅಂದರೆ ಇಲ್ಲೇ ಲಾಕ್ ಆಗೋ ಥರ. ಬಟ್ ಇದರಲ್ಲಿ ಹಂಗಲ್ಲ ನೋಡಿ, ಇಲ್ಲಿಂದ ಶುರುವಾಗಿ ಅಪ್ ಟು ಇಲ್ಲಿವರೆಗೂ ಲಾಕ್ ಆಗ್ತಿದೆ. ಈವನ್ ಈ ರೆಕ್ಕೆನೂ ಸೇರಿಸಿ ಹೋಲ್ಡ್ ಮಾಡ್ಕೊತಾ ಇದೆ ಅಲ್ಲ, ಅದರಲ್ಲಿ ಆ ಥರ ಇಲ್ಲ. ಇದೇ ಸಪ್ರೇಟು. ಸೊ ಬಟ್ ಇದು ಯಾಕೆ ಈ ಥರ ಆಗಿದೆ ಅಂತಂದರೆ ಅಷ್ಟು ಸೆನ್ಸಿಟಿವ್ ಆಗಿರುತ್ತೆ. ಆ್ಯಂಡ್ ಏನಾದರೂ ಹೆಚ್ಚು ಕಮ್ಮಿ ಏನದು ರಬ್ಬರ್, ಅದಕ್ಕೆ ಸಪೋರ್ಟು ಕೊಟ್ಟಿದ್ದು ರಬ್ಬರ್. ಏನಕ್ಕೆ ಈ ಥರ ಅಂತಂದರೆ
ಕಾಸ್ಟ್ಲಿ ಇದೆ ಅಲ್ವಾ? ಮಿಸ್ಸಾಗಿ ಏನಾದರೂ ಹೋದರೂ ಎಷ್ಟು ಬೀಳುತ್ತೆ ಅಂತಂದರೆ ಇದು ಪ್ರೈಸು ಯಾವುದು ಇದಕ್ಕೆ ಪ್ರೈಸ್ಗೆ ಯಾವುದು ಕ್ಯಾಮ್ರಾ ಟೋಟಲ್ ಡ್ರೋನ್ಗೆ? ಇದಾ ಹಾಂ 260 ಇದೆ. ಅಂದರೆ ಈಗ ಗಿಂಬಲ್ಲು ಅದು ಏನಾದರೂ ಹೋಯ್ತು ಮಾಡ್ತು ಅಂತಂದರೆ ತಮಾಷೆನೇ ಅಲ್ಲ ಮಾತ್ರ. ಸೊ ಈಗ ಓಪನಿಂಗ್ ಸೆರೆಮನಿ ಮಾದೇಶ್ವರ ಡೌನು ಒಳ್ಳೇದಾಗಲಿ. ಹಂಗೆ ಹಿಂಗೆ ತಾನೆ. ಎಸ್ ನೋಡಿ, ಹದ್ದು ಥರ ಕಾಣಿಸ್ತಾ ಇದೆ ನನಗೆ. ಹದ್ದನ ಕಣ್ಣು ನೋಡಿ, ಹದ್ದನ ತಲೆನೂ ಹಿಂಗೆ ಅಲ್ವಾ? ಹಿಂಗೆ ಹೆಂಗೆ ಉಲ್ಟಾ ಮಾಡಿದ್ರು ಹಿಂಗೆ ತಿರ್ಕೊಂಬಿಡುತ್ತೆ ಹಿಂಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಜಸ್ಟ್ ಸಪೋರ್ಟ್ಗ ಇದು. ಹ್ಞೂ, ಅಂದರೆ ಪ್ಯಾಕಿಂಗಲ್ಲಿ ಏನೂ ಆಗಬಾರ್ದು ಅಂತ ನೋಡಿ ಏನೇನೆಲ್ಲ ಯೋಚನೆ ಮಾಡ್ತಾನೆ. ಡಿ ಜೆ ಅನ್ನು ಮಾತ್ರ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾನೆ ಮಾತ್ರ ಪಾಪ. ಓಕೆ, ತೆಗೋಣ. ಟಣ ಫಸ್ಟ್ ಇದು ಒಳ್ಳೆ ನಮ್ಮ ಕೈ ಮೂಳೆ ಇದ್ದಂಗೆ ಐತಲ್ಲ ಗುರು ಇದು. ಸೆನ್ಸರ್ಸು ಮೇಲೂ ಇದಾವ? ಎಲ್ಲ ಕಡೆ ಎಲ್ಲೋ ಕ್ರ್ಯಾಶ್ ಗೀಶ್ ಆಗೋದೆಲ್ಲ ಕಡಿಮೆ ಅಲ್ವಾ? ಲೆಗ್ ಹತ್ರನೇ ಇದೆಯಲ್ಲ ಸೆನ್ಸರ್, ಆ ಕಡೆ ಲೆಫ್ಟ್ ಫ್ರಂಟ್ ಅಲ್ಲಿ. ಲೆಗ್ಗಿಗೂ ಕೊಟ್ಬಿಟ್ಟವನೀಗ. ಈಗ ಹಂಗಾರೆ ಎಲ್ಲೋ ಮರಕ್ಕಿರು ಕೊಡ್ಕೊಳ್ಳುತ್ತೆ ಮಾಡುತ್ತೆ, ಆ ಭಯ ಇರಲ್ಲ. ಹೊಡೆಯುತ್ತೆ, ಬಟ್ ಹಂಗೆ ಅಂದ್ಬಿಟ್ಟು ಅದು ಫಿಕ್ಸ್ಡ್ ಸಬ್ಜೆಕ್ಟ್ ಇದ್ರೆ ಮಾತ್ರ ಇದು ಮಾಡುತ್ತೆ. ಇದು ಬಂದು ಲಕ್ಸ್ 0.1 ಲಕ್ಸ್ ಅಂತ ಇದೊಂದು ಅಪ್ಡೇಟಾ? ಎಕ್ಸ್ಪೆನ್ಸಿವ್ ಸೆನ್ಸರ್ ಇದು ಟೆಕ್ನಾಲಜಿ. ಇದು ಫ್ರಂಟಲ್ಲಿ ಇದು ಈಗ ರೀಸೆಂಟಾಗಿ ಬಂದಿರೋದಾ ಇದು? ಲೇಟೆಸ್ಟ್ ಫುಲ್ ಲೇಟೆಸ್ಟಾ? ಓಕೆ, ನೋಡೋಣ, ಆನ್ ಮಾಡಿ ನೋಡೋಣ ಯಾವುದು ತಗೊಂಡ್ರು ಆಗುತ್ತೆ. ಎಸ್. ಸೊ ಈಗ ಬುಲೆಟ್ ಹಾಕೋಣ. ಟಂಟಣ ಹಾಂ. ಓ ಹಿಂಗ ಹಾರ್ಡ್ ಇದೆ ಮಾತ್ರ. ಶೆಲ್ ನೋಡ್ದ ಎಷ್ಟು ಗಟ್ಟಿ ಇದೆ ಅಂತ. ನಮ್ಮ ಆ ಡ್ರೋನ್ಗಳ ಥರ ಇಲ್ಲ. ಹಾಂ, ಶೆಲ್ ಏನು ಆಗಲ್ಲ ಅಲ್ವಾ? ಆನ್ ಮಾಡೋಣ ಬಾ. ಕೈಲೇ ಮಾಡಲಾ? ಎಲ್ಲಿ ಬಟನ್ ಎಲ್ಲಿದೆ? ಬಟನ್ ಎಲ್ಲಿದೆ? ಇನ್ನೇನು ಐತಲ್ಲ ಬ್ಯಾಟ್ರಿಯಿಂದನೇ. ಓ, ಬ್ಯಾಟ್ರಿಯಿಂದ ಬಟನ್ ಇದು? ಇಲ್ಲಿ ಸಪ್ರೇಟ್ ಇಲ್ಲ. ವಾಟರ್ ಪ್ರೂಫಾ ಇದು? ವಾಟರ್ ಪ್ರೂಫ್ ಒಂದು ಬಿಟ್ಬಿಟ್ರೆ ಡ್ರೋನ್ ಸಾಕೋದಾಗಿರುತ್ತಲ್ವ? ಸಿಂಗಲ್ ಪ್ರೆಸ್ಸು ಡಬಲ್ ಪ್ರೆಸ್ ಅಲ್ಲ? ಹಾಂ ಹಾಂ, ದೂರನೇ ಇಟ್ಕೊತೀನಿ ಅಲ್ಲ ವಿನಿ. ನನಗೆ ಒಂದೇ ಒಂದು ಇದು ಹೆಂಗೆ ತಿರುಗ್ಬೋದು, ತಿರುಗಿಸಿ ತೋರಿಸ್ತೀಯಾ? ಸೊ ಇದ್ರದ್ದು ಮೈನ್ ಮ್ಯಾವಿಕ್ 4 Pro ಸ್ಪೆಷಾಲಿಟಿ ಏನಂದರೆ ಟೋಟಲಿ ಫ್ರಂಟ್ ಸೈಡು ಗಿಂಬಲ್ ವಿತ್ ಕ್ಯಾಮ್ರಾ. ಸೊ ಇದು ಬಂದು 100 ಮೆಗಾಪಿಕ್ಸೆಲ್ ಆ್ಯಸಲ್ ಬ್ಲೇಡು. ಇದು ಬಂದು ಬಾಲ್ ಟೈಪ್ ಕೊಟ್ಟಿರೋದು ಗಿಂಬಲ್. ರೊಟೇಷನ್ನು 360 ಡಿಗ್ರಿ ರೊಟೇಟ್ ಆಗುತ್ತೆ. ಏನೂ ಆಗಲ್ಲ ಹಂಗಾರೆ? ನಾವು ಅದನ್ನೇನು ಮಾಡಿದ್ರು ಏನೂ ಆಗಲ್ಲ. ಇವಾಗೆಲ್ಲ ಏನಕ್ಕೆ ಕೊಟ್ಟಿರೋದು ಅಂದರೆ, ನಾರ್ಮಲಿ ನಾವೇನೋ ಶೂಟ್ಸ್ ಮಾಡಬೇಕು ಅಂದರೆ ಕಮರ್ಷಿಯಲಲ್ಲಿ ಗಿಂಬಲಲ್ಲಿ ಪ್ಯಾನಿಂಗ್ ಶಾಟ್ ಬರುತ್ತೆ. ಕ್ಯಾಮ್ರಾ ಟಚ್ ಮಾಡಿ ಗಿಂಬಲಲ್ಲಿ ಪ್ಯಾನಿಂಗ್ ಹಿಂಗೆ ಈ ಮೋಷನ್ ಶಾಟ್ಸು ಡ್ರೋನಲ್ಲೇ ಮಾಡ್ಕೊಂಡು ಆಪ್ಷನ್ ಕೊಟ್ಟಿರೋದು. ಸೊ ಈ ಥರ ಒಂದು ಆ್ಯಂಗಲ್ ತೆಗಿಯೋಕ್ಕೋಸ್ಕರ. ಗೊತ್ತಾಯ್ತು. ಅದೇ ಎರಡು ಹುಡುಗಿ ನಿಂತಿರ್ತಾರೆ, ಅವ್ರಿಬ್ಬರು ಲವ್ ಮಾಡಲ್ ಹಿಂಗೆ ತೋರಿಸೋದು. ಆ್ಯಕ್ಷನ್ ಸೀಕ್ವೆನ್ಸು ಯಾವ್ದು ಬೇಕಾದ್ರೂ ಮಾಡ್ಬೋದು. ಮೇಯ್ನ್ ಆ್ಯಕ್ಷನ್ ಸೀಕ್ವೆನ್ಸ್ ಅದಕ್ಕೆಲ್ಲ ಮಾಡ್ತಾರೆ. ಮತ್ತು ವೈಡ್ ಡೆಪ್ತು ತಗೋಬೇಕು ಅಂದರೆ ಮಜಾ ಇದೆ. 100 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಆ್ಯಸಲ್ ಬ್ಲೇಡು. ಇರೋದು ನೋಡಿ, ಆನ್ ಮಾಡ್ತೀನಿ ಹಿಂಗೆ. 100 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ. ಮುಗಿದೋಯ್ತು ಕತೆ. ಆಂಟಿ ನೋಡಿ ಚಿಲ್ಲಾಗಿ ಹೋಯ್ತವ್ರೆ, ಕೆಲಸ ಇಲ್ಲ ಇವಕ್ಕೆ ಮಾಡೋಕ್ಕೆ ಅಂತ. ಸಖತ್ತಾಗಿದೆ ಅಲ್ಲ? ಅಲ್ಟಿಮೇಟ್ ಕ್ಲಾರಿಟಿ ಮಾತ್ರ. ಓ 6Kನಾ? 6 FPS ಫಿಲಮೇ ಮಾಡ್ಬೋದಲ್ಲ ಗುರು? ಸೊ ಮೇಲ್ಗಡೆಯಿಂದೆಲ್ಲ ತೆಗೆದ್ರೆ ಒಳ್ಳೆ ಫೋಟೋ ತೆಗಿಬೋದಲ್ಲ? ಈ ಇವೆಂಟ್ ಮಾಡೋರಿಗೆ, ಪ್ರೀ ವೆಡ್ಡಿಂಗ್ ಶೂಟ್ ಅವ್ರಲ್ಗೆಲ್ಲ ಒಳ್ಳೆ ಯೂಸ್ ಆಗುತ್ತಿದ್ವಲ್ಲ? ವಾ, ಈ ಥರ ಎಲ್ಲ ಮಾಡ್ಬೋದಾ? ನಿನ್ನ ಹತ್ರ ಈಗ ಬೇಕು ಅಂತಂದ್ರೆ ಈ ಕ್ಯಾಮ್ರಾ ಸಿಗುತ್ತಾ? ಹಾಂ, ಆರ್ಡರ್ ಮಾಡಿದ್ರೆ ತರಿಸ್ತೀಯ? ಎಷ್ಟು ದಿನ ತಗೋತೀಯಾ? ರೆಡಿ ಇರುತ್ತೆ ಇವೆಲ್ಲ. ಹೌದಾ? ರೆಡಿ ಪೀಸ್ಗಳು? ಪ್ರೆಸೆಂಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸ್ಟಾಕ್ಸು. ಓಕೆ, ಸಿಗುತ್ತೆ.
ಸರಿ, ನಾನು ಹಾಗಾದರೆ ವಿನಯ್ದು ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆಗೆ ಹಾಕಿರ್ತೀನಿ, ಮತ್ತು DJ ಡ್ರೋನ್ ಕೇರ್ ಅಂತ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅದರಲ್ಲೂ ಕೂಡ ನಿಮ್ಗೆ ಏನಾದ್ರು ಡ್ರೋನ್ ರಿಲೇಟೆಡ್ ಎಂಕ್ವೈರೀಸ್ ಇತ್ತು ಅಂತಂದರೆ ಕೇಳ್ಬೋದು. ಆ್ಯಂಡ್ ನ್ಯಾನೋ ಕ್ಯಾಮ್ರಾ ಇದೆಯಾ, ಸ್ಟಾಕ್ ಇದೆಯಾ? ಇದೆ. ಸೊ ನ್ಯಾನೋ ಕ್ಯಾಮ್ರಾ ಇದೆ. ಈಗ ನಾನು ವಿನಯ್ ಇನ್ನೇನು ಹೊರಡ್ತಾ ಇದ್ದೀವಿ. ಈಗ ಹೊರಟು ಮೋಟೋ ಬ್ಲಾಗ್ನ ಟೆಸ್ಟ್ ಮಾಡಿ ನೋಡ್ತೀವಿ. ಸೊ ಹೆಂಗೆ ವರ್ಕ್ ಆಗುತ್ತೆ ಅದು ಏನು ಅನ್ನೋದನ್ನು, ಅದನ್ನು ನೋಡ್ಕೊಂಡು ನೀವು ಆ DJನ ತಗೋಬೋದಾ ಇಲ್ವಾ ಅನ್ನೋದನ್ನು ಡಿಸೈಡ್ ಮಾಡಿ. ನೀವು ನೋಡ್ತಿರೋರು ಯಾರು ನಿಮಗೆ ಈ ಕ್ಯಾಮ್ರಾ ಅಂತಂದರೆ ಈ ಡ್ರೋನ್ ಕ್ಯಾಮ್ರಾ ಬೇಕು ಅಂತಂದರೆ ನೀವು ವಿನಯ್ಗೆ ಟೆಕ್ಸ್ಟ್ ಮಾಡಿ, ಓಕೆನಾ?